ನಮಸ್ಕಾರ. ನಾನು ನಿಮ್ಮ ಪಕ್ಕದ ಮನೆ ಭಾವ ವಿನಯ್ ರಾಜ ಮಾತಾಡ್ತಿರೋದು. ಇವತ್ತು ಏನು ಸ್ಪೆಷಲ್ ವಿಡಿಯೋ ಅಂದರೆ ಬೆಂಗಳೂರು ಹೋಗ್ತಾ ಇದ್ದೀನಿ. ಏಕೆಂದರೆ ನಂದು ಗೋಪುರ ಹಾಳಾಗಿದೆ, ಒಂದ ರೆಡಿ ಮಾಡಿಸ್ಬೇಕು, ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಸೊ ಅದಕ್ಕಾಗಿ ಹೋಗ್ತಿರೋದು ಪುನಿ ಕಂಪ್ಲಿ ಇಲ್ಲ. ಸೊ ಪುನಿ ಕಂಪ್ಲಿ ಜೊತೆ ಹೋಗ್ತಾ ಇರೋದು ಕಾರ್ಲಿ ಈಗ ಹೋಗ್ತಾ ಇದ್ವಿ. ನಮ್ಮ ಪಯಣ ಬೆಂಗಳೂರು ಕಡೆಗೆ. ಅಂದರೆ ಸುಮಾರು ವರ್ಷ ಆಯಿತು, 5 ರಿಂದ 6 ವರ್ಷ ಆಯಿತು ಬೆಂಗಳೂರಲ್ಲಿದ್ದೆ ವರ್ಕ್ ಮಾಡಿಕೊಂಡು. ಅದು ಬಿಟ್ಟರೆ ಇವಾಗ ಹೋಗ್ತಾ ಇರೋದು ಅಂದರೆ 2016-17 ಅನಿಸುತ್ತೆ. ಅದು ಬಿಟ್ಟರೆ ಇವಾಗ ಹೋಗ್ತಾ ಇರೋದು. ಬೆಂಗಳೂರು ಹೇಗಿದೆ ಅಂತ ನೋಡುವ. ನಮ್ಮ ಪುನಿ ಅಂತ ಕರ್ನಾಟಕದಲ್ಲಿ ಹಾಕೊಂಡು ಮಾತಾಗಿ ಯಾರು ಇನ್ನೊಬ್ಬ ಇರ್ಬೋದು, ಹರ್ಷಿತ್ 2 ಸ್ಟ್ರೋಕ್. ಇನ್ನೊಬ್ಬ ಯಾರು ಹರ್ಷಿತ್ ಅಂತ ಬರ್ತಾರಂತೆ. ನೋಡುವ ಎಲ್ಲಿಂದ ಹತ್ಕೋದು. ಎಲ್ಲಿಂದ? ಶುಂಠಿಗೊಪ್ಪದಿಂದ. ಇವತ್ತಿನ ಜರ್ನಿ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಈಗ ನಮ್ಮ ಜರ್ನಿ ಮಡಿಕೇರಿಯಿಂದ ಶುರುವಾಗಿದೆ. ಬೆಂಗಳೂರು ಹೋಗ್ತಾ ಮಾತಾಡ್ಕೊಂಡು ಹೋಗುವ. ನಮ್ಮ ಕೊಡಗಿನ ನೇಚರ್ ಬ್ಯೂಟಿ ನೋಡಿ ಹೆಂಗಿದೆ ಅಂತ. ಟರ್ನ್ಗಳ ಮೇಲೆ ಟರ್ನು. ಮೊದಲು ಲಾರಿ ಬೇರೆ ಹೋಗ್ತಾ ಇದೆ. ಹೆವಿ ಡೇಂಜರ್ ರೋಡ್ ಅಂದರೆ ಹೆವಿ ಡೇಂಜರ್ ರೋಡ್ ಇದು. ಆದಷ್ಟು ಈ ರೋಡಲ್ಲಿ ಬರುವಾಗ ನೋಡ್ಕೊಂಡೋಗಿ. ಕುಶಾಲನಗರ ಟು ಮಡಿಕೇರಿ ಟು ಕುಶಾಲನಗರ ಹೆವಿ ಟರ್ನ್ಗಳಿದೆ. ಅಂದರೆ ಎಲ್ಲಿ ತನಕ? ಬೈಕೇರಿ ತನಕಲ್ಲ, ಬೈಕೇರಿ ಇಬ್ನಿ ರೆಸಾರ್ಟ್ ಇದೆಲ್ಲ, ಅಲ್ಲಿ ತನಕ ಹೆವಿ ಟರ್ನ್ಗಳಿದೆ. ಅಂದರೆ ಹೆವಿ ಆಕ್ಸಿಡೆಂಟ್ ಆಗುವಂಥ ಸ್ಪಾಟ್ಗಳಿದೆಲ್ಲ. ಸೊ ಆದಷ್ಟು ರೈಡರ್ಸ್ಗಳು ನಮ್ಮ ಮಾತು ಕೇಳಿಬಿಟ್ಟು ನಿಧಾನಕ್ಕೆ ಹೋಗಿ ಈ ರೋಡಲ್ಲಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಗೋಪುರ ತೊಗೊಂಡು ಬರ್ತಾ ಇದ್ದೀನಿ. ಗೋಪುರ 12 ಒಳ್ಳೆ ಮಸ್ತ್ ವೀಡಿಯೋ ಕೊಡುವಂಥ ಕನ್ನಡದಲ್ಲಿ. ಸೊ ಆದಷ್ಟು ಹೆಚ್ಚೆಚ್ಚು ಸಪೋರ್ಟ್ ಬೇಕು ನಿಮ್ಮದು. ನಾವಿವಾಗ ಶುಂಠಿಕೊಪ್ಪ ಬಂದು ತಲುಪಿದ್ದೀವಿ. ಅಂದರೆ ಇನ್ನೊಬ್ರು ಬರ್ತಿದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದವ್ರು ಬಂದಾಯಿತು. ಹರ್ಷಿತ್ ಅಂತ ಇವ್ರ ಹೆಸರು. ಸೊ ನಮ್ಮ ಜರ್ನಿಲಿ ಇವರು ಕೂಡ ಪಾರ್ಟ್ನರ್. ಇವತ್ತು ನಮ್ಮ ಪುನೀತ್ ಫ್ರೆಂಡ್. ಇನ್ನು ಹೋಗ್ತಾ ಸಿಗುವ. ಮಾಯ ಯಾರು ಅದು? ಓಯ್ ಮಾಯ ಯಾರು? ಮಾಯ ಗಾಡಿ ಹೆಸರಾ? ನಿನ್ನ ಲವರ್ ಹೆಸರಲ್ಲ? ಗಾಡಿ ಲವರ್ ಅಲ್ವಾ ನೀನು? ವಾವ್ ಇಲ್ಲಿ ನೋಡಿ, ಬ್ಲೌಸಮ್ ಆಗಿದೆ. ಹೆಂಗೆ ಆಗಿದೆ ಅಂತ ಕಾಫಿ ತೋಟ. ಎಂತಾರೆ ಇದು? ಅರಳಿ ತಕಮಾರ ಅದ. ಹೆಂಗೆ ಲೋಡ್ ಮಾಡಿದ್ದಾರೆ ಅಲ್ಲ? ಎಷ್ಟು ನಿಮಿಷ ಬೇಕು ಮೈಸೂರು? 1 ಗಂಟೆ ಬೇಕಾ? ಮೈಸೂರಿನ್ನು 1 ಗಂಟೆ ಬೇಕಷ್ಟೇ. ಹೋಗ್ತಾ ಇದ್ದೀವಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡು, ಸಾಂಗ್ ಕೇಳ್ಕೊಂಡು. ನೀವು ಈ ಥರ ಎಲ್ಲ ಹೋಗ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ?
ಮೈಸೂರು ನಗರಕ್ಕೆ ಸ್ವಾಗತ ಸುಸ್ವಾಗತ. ಅವತ್ತು ಪೊಲೀಸ್ ಓಯ್ ಅಷ್ಟೇ ಹೇಳ್ರಿ ಏನಾರು. ನಾವೆಂತ ಹೇಳೋದು ಬೈ, ನೀವೇನಾದ್ರು ಹೇಳಿ ಬೈ. ಏನಿಲ್ಲ, ಹಿಂಗಿಲ್ಲ ಓಡಿಸಿ ಈಚೆ ಕೈ ನೋವು ಬರ್ತಾವ. ಕೊಂಡು ಓಡಿಸಿ ಸ್ವಲ್ಪ ಹೊತ್ತು. ಗಾಡಿಗೆ ಅಲ್ಲೇ ಕೊಡ್ತಾರ, ಅಲ್ಲೇ ಸೈಡಲ್ಲಿ ಫಾಸ್ಟ್ ಟ್ಯಾಗ್ ಮಾಡಿ ಕೊಡ್ತಾರೆ ಅಂತ. ಸೊ ನಾವು ಮೈಸೂರಿಂದ ಬಿಡ್ತಾ ಇದೀವಿ ಇವಾಗ. ಮೈಸೂರು ನ್ಯಾಷನಲ್ ಹೈವೇ 75 ಹೋಗ್ತಾ ಇದ್ವಿ ಬೆಂಗಳೂರಿಗೆ. ಈಗ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ, ನೋಡುವ ಬನ್ನಿ. ಆಲ್ರೆಡಿ ಸುಮಾರು ಲೇಟ್ ಆಗೋಯ್ತು, ಎಷ್ಟೊತ್ತಿಗೆ ತಲುಪ್ತೀವಿ ಗೊತ್ತಿಲ್ಲ. 3:30 ಆಗೋಯ್ತು. ಅಂದರೆ ಕ್ಯಾಮರಾ ಬೇರೆ ತೆಗಿಯೋಕ್ಕಿದೆ, ಅಲ್ಲಿ ಹೋಗಿ ಟ್ರಾಫಿಕ್ ಬೇರೆ ಇರುತ್ತೆ, ಏನು ಕತೆ ಗೊತ್ತಿಲ್ಲ. ನೋಡುವ ಏನೇನು ಆಗುತ್ತೆ ಏನೇನು ಕತೆ ಅಂತ. ಎಲ್ಲ ನಮ್ಮ ಪುನಿ ಮೇಲೆ ಡಿಪೆಂಡ್, ಅವ ಹೆಂಗೆ ಓಡಿಸ್ತಾನೆ ಹಂಗೆ ಅಲ್ಲ ಗುರು. ಹೌದು ಬ್ರೋ. ಹೌದಿದೆಯಾ? ಎಷ್ಟೊತ್ತು ತಲುಪೋದು ಅಂದಾಜು ಎಷ್ಟಾಯ್ತು ಇವಾಗ? ಈಗ? 3:30. 5:30. ಈಗ ನ್ಯಾಷನಲ್ ಹೈವೇಲಿದ್ದೀವಿ, ಮೈಸೂರು ಟು ಬ್ಯಾಂಗ್ಳೂರು. ಈಗ ಫಾಸ್ಟ್ಯಾಗ್ ಮಾಡಿಸೋ ಅಂತ ನಿಲ್ಲಿಸಿದ್ದೀವಿ. ನಮ್ಮ ಗಾಡಿ ನೋಡಿ ಇಲ್ಲಿ ನಿಂತಿದೆ. ಫಾಸ್ಟ್ಯಾಗ್ ಮಾಡಿಸ್ಬೇಕೀಗ. ಫಾಸ್ಟ್ಯಾಗ್ ಇಲ್ಲದೆ ಪ್ರಾಬ್ಲಮ್, ಅಂದರೆ ಫಾಸ್ಟ್ಯಾಗು ಇಲ್ಲದೆ ಹೋದರೆ 1 to ಡಬಲ್ ಕಟ್ಟಬೇಕಲ್ಲ. ಸೊ ಅದಕ್ಕಾಗಿ ಮಾತಾಡ್ತಿದ್ದಾರೆ, ನೋಡುವ ಏನು ಕತೆ ಅಂತ. ನ್ಯಾಷನಲ್ ಹೈವೇ ಹೆಂಗಿದೆ ಗುರು. ನಾವು ಬೆಂಗಳೂರು ಇವಾಗ ರೆಡಿ ಆಗ್ತಾ ಇದ್ದಿದ್ದು ನ್ಯಾಷನಲ್ ಹೈವೇ. ನಮ್ಮ ಕಾರ್ ನೋಡಿ ಯಾವ ರೀತಿ ಇದೆ ಅಂತ. ಬರ್ಲೇನು ನಾವು. ಫಾಸ್ಟಾಗಿ ಏನೋ ರೆಡಿ ಆಯಿತು, ಬನ್ನಿ ಹೊರಡು. ನೀವು ಅನಿಸ್ತೀರಾ? ಕರೆಕ್ಟಾಗಿ ಅಣಿಸ್ಕೊಳ್ಳಿಲ್ಲ ಅಂದರೆ ಬಬಲ್ ಕೂತಂದ್ರೆ ಸ್ಕ್ಯಾನ್ ಆಗಲ್ಲ. ಅದಕ್ಕೋಸ್ಕರ ಎಲ್ಲಿ ಅಣಿಸ್ಬೇಕು ನಾವೇ ಅಣಿಸ್ಕೊಡ್ತೀವಿ. ಆ ಸೈಡ್ ಫಾಸ್ಟ್ಯಾಗ್ ಆಯಿತು, ನಮ್ಮ ರೀಚಾರ್ಜ್ ಬೇರೆ ಆಯಿತು. ಇವಾಗ ಒಳ್ಳೆದೆ. ಇವ್ರು ಎಂತ ಮಾಡ್ತಿದ್ದಾರಪ್ಪ. ಇವಾಗಲೇ ಆಯಿತು ಟೈಮು 4:05. ಫಾಸ್ಟ್ಯಾಗ್ ಓನ್ಲಿ. ಎಷ್ಟೊತ್ತು ವೇಟ್ ಮಾಡ್ಬೇಕು ಗುರು. ಶಿಟ್. ಇನ್ನೊಂದು ಗೊತ್ತಾ ಮಚ್ಚ, 1 minute ವೇಟ್ ಮಾಡ್ಸಂಗಿಲ್ಲ ಟೋಲಲ್ಲಿ. ಅವರು ಟೋಲ್ ಮಾಡಿ ಫ್ರೀ ಟೋಲ್ ಪಾಸ್ ಕೊಡಬೇಕು. ಹಾಂ, ಟಕ ಬಿಡಬೇಕಲ್ಲ. ಎಂತಾಯ್ತು? ನಿಲ್ಸ್ದ ಇವನು ದುಡ್ಡು ಕೇಳ್ತಾನೆ ಈಗ. ಎಂತ ಫಾಸ್ಟಾಗಿ ಸ್ಕ್ಯಾನ್ ಮಾಡ್ತಾರೆ? ಇಲ್ಲಲ್ಲ, ಆಯ್ತು ಸ್ಕ್ಯಾನ್ ಆಯ್ತು ಅಷ್ಟು ಬೇಗ. ನಮ್ಮದು ಫಾಸ್ಟಾಗಿ ಸ್ಕ್ಯಾನ್ ಆಗಿ ಹೊರಟಾಯ್ತು. ಇನ್ನು ಸೀದಾ ಬೆಂಗಳೂರು. ಬೆಂಗಳೂರು ರೀಚ್ ಆಯಿತು. ಇನ್ನು ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 8.3 ಕಿಲೋಮೀಟ್ರಾ? ಟೈಮ್ ಎಷ್ಟಾಯ್ತು? ನೀ ಹೇಳ್ದಂಗೆ ಕರೆಕ್ಟ್ರಾ? 5:15 ತಲುಪಿದ್ದೀವಿ ಬೆಂಗಳೂರು. ಓಯ್, ಇನ್ನು ಇಲ್ಲಿಂದ ಇರೋದು ಟ್ರಾಫಿಕ್ ತಲೆ ಬಿಸಿ. ಟ್ರಾಫಿಕಲ್ಲಿ 1 ಗಂಟೆ ಇರಬೇಕು. ಇನ್ನು ಇರೋದು ಇನ್ನು ಒಂದೊಂದು 5 ಕಿಲೋಮೀಟ್ರಿಗೆ 2 ಗಂಟೆ ತೋರಿಸುತ್ತೆ. ಹೌದು. ನಾವು ಫ್ಲೈಓವರ್ ಮೇಲೇ ಹೋಗ್ಬೇಕಿತ್ತು ಇಲ್ಲಿಂದ, ನಾಯಂಡಹಳ್ಳಿಯಿಂದ. ಜಸ್ಟ್ ಮಿಸ್ ಆಗಿಬಿಟ್ಟು ಕೆಳಗೆ ಇಳಿದ್ಬಿಟ್ವಿ. ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಸುಮಾರು ಜನ ಗೊತ್ತೇ ಇದೆ ಹೆಂಗೆ ಅಂತ.
ಪಾಪ ಕಂಗಾಲು ಹುಡುಗರು. ಇದು ಯಾವಾಗ ಬಿಡೋದುರ? ಇವತ್ತು ತಲುಪ್ತೀವ ಏನು ಕತೆ? ಅಪ್ಪ ದೇವ, ದೇವ್ರಿಗೆ ಕೇಳ್ತಾ ಅಂತ. ಸ್ಟ್ರೈಟ್ ಅದ ಸ್ಟ್ರೈಟ್. ಬನ್ನಿ ಬ್ರೋ ಬನ್ನಿ ಬೆಂಗಳೂರು ರೀಚ್ ಆಗಿದ್ದೀವಿ. ಇವಾಗ ನಾವು ನೋಡಿ ಟೌನ್ ಹಾಲ್ ಹತ್ರ ಇದ್ದೀವಿ. ಟೌನ್ ಹಾಲ್ ಅಲ್ಲಿದೆ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈಗ G2 ಪ್ರಾಡಕ್ಟ್ ಹತ್ರ ಹೋಗ್ಬೇಕು. ಕ್ಯಾಮರಾ ಯಾವ ರೀತಿ ಕ್ಯಾಮರಾ ಪರ್ಚೇಸ್ ಮಾಡಬೇಕೀಗ. ಅಯ್ಯೋ ನಮ್ಮ ಹುಡುಗ ನೋಡಿ ಅಲ್ಲಿ ಬಾಕಿಯಾಗಿದ್ದಾನೆ. ಫುಲ್ ಟ್ರಾಫಿಕ್. ಫೈನಲ್ ಆಗಿ G2 ಪ್ರಾಡಕ್ಟ್ ಹತ್ರ ಬಂದಿದ್ದೀವಿ. ಮನೆ ಒಳಗಡೆ ಹೋಗೋಣ. 3rd ಫ್ಲೋರಿಗೆ ಹೋಗ್ಬೇಕಂತೆ. ಹತ್ತಿರ ಬೇಗ, ನೀನೇ ಕಾಣ್ತಾವ ಸ್ಕ್ರೀನ್ ಇಡಿ. ಫೈನಲ್ ಆಗಿ ನಾವು G2 ಪ್ರಾಡಕ್ಟಿಗೆ ಬಂದಾಯಿತು. ಅಂದರೆ ನಮಗೆ ಬೇಕಾದ GoPro ಇಲ್ಲಿ ಪರ್ಚೇಸ್ ಮಾಡಿ ಆಗಿದೆ. ನೋಡಿ G2 ಪ್ರಾಡಕ್ಟ್ ಹೆಂಗಿದೆ ಅಂತ. GoPro ಅಂದರೆ ಇಲ್ಲಿ ಬಂದು ಎಲ್ಲರೂ ಪರ್ಚೇಸ್ ಮಾಡ್ಬೋದು. ಆದಷ್ಟು GoPro ಬೇಕಾದರೆ ಇಲ್ಲಿಗೆ ಬನ್ನಿ G2 ಪ್ರಾಡಕ್ಟಿಗೆ. ಅಂದರೆ GoPro ಸಿಗುತ್ತೆ, Insta 360 ಯಾವ್ದ್ರಲ್ಲಿ ಸಿಗುತ್ತೆ? ಎಲ್ಲ ಸಿಗುತ್ತೆ ಸರ್. ಇನ್ಸ್ಟಾ, GoPro, DJI ನಿಮ್ಗೆಲ್ಲ ಥರ ಆಕ್ಸರೀಸ್ ಸಿಗುತ್ತೆ. ಅದೇ ನಿಮ್ಗೇನಾದ್ರು ಹೆಲ್ಮೆಟ್ ಮೌಂಟಿಂಗ್ ಮಾಡಬೇಕಾ, ಬೈಕ್ ಮೌಂಟಿಂಗ್ ಮಾಡಬೇಕಾ, ನಿಮ್ಗೇನಾದ್ರು ಆಕ್ಸರೀಸ್ ಬೇಕಾ, ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಅಂದರೆ ನಿಮಗೆ ಪಾರ್ಸಲ್ ಬೇಕಂದರೆ ಪಾರ್ಸಲ್ ಕೂಡ ಕೊಡ್ತಾರೆ. ಪಾರ್ಸಲ್ ಕೂಡ ಆಗುತ್ತೆ ಎಲ್ಲವೇ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಪರ್ಚೇಸ್ ಮಾಡಿ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ. ಆದಷ್ಟು ಬಂದು ಪರ್ಚೇಸ್ ಮಾಡಿ ಇಲ್ಲಿ. ಬನ್ನಿ ಸರ್, ಖಂಡಿತ ಮಾಡ್ಬೋದು. ಓಕೆ, ಫೈನಲ್ ಆಗಿ GoPro 12 ತಗೊಂಡಾಗಿದೆ. ಸೊ G2 ಪ್ರಾಡಕ್ಟಲ್ಲಿ ನೋಡಿ ಈ ಥರ ಇದೆ. ಸೊ ನನಗೆ ವರ್ತ್ ಅನಿಸ್ತು. 29,000 ಆಯಿತು ಲಾಸ್ಟ್ ಫೈನಲ್ ಆಗಿ. ಅಂದರೆ ಮೈಕ್ ಅಡಾಪ್ಟ್ರು ಇದೆಲ್ಲ ಸೇರಿ ಹಳೆ GoPro ಕೊಟ್ಟುಬಿಟ್ಟು ತೊಗೊಂಡಿದ್ದೆ. ಸೊ ನೋಡಿ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. G2 ಪ್ರಾಡಕ್ಟಲ್ಲಿ ಪರ್ಚೇಸ್ ಮಾಡಿ ತುಂಬಾ ಖುಷಿ ಆಯಿತು. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ಶುಭ ದಿನ.